ಶಿವಮೊಗ್ಗದಲ್ಲಿ ಜನವರಿ 14ರಂದು ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದ್ದು, ಜಿಲ್ಲಾ ಭೋವಿ ವಿದ್ಯಾವರ್ಧಕ ಸಂಘ ಮುಂದಾಳತ್ವ ವಹಿಸಿದೆ. ಸಿದ್ದರಾಮೇಶ್ವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ಹಾಗೂ ವಿದ್ಯಾವರ್ಧಕರ ಸಂಘದ ವತಿಯಿಂದ ಜಂಟಿ ಸಂಯುಕ್ತದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲ ಶಾಸಕರುಗಳು ಮತ್ತು ಮಂತ್ರಿಗಳು ಮತ್ತು ಸಂಸದರು ಎಲ್ಲರನ್ನೂ ಭೇಟಿ ಮಾಡಿದಾಗ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಜಿಲ್ಲೆಯಾದ್ಯಂತ ಮಾಡ್ತಕ್ಕಂಥ ಕಾರ್ಯಕ್ರಮ. ಇವತ್ತೆಲ್ಲ ತಾಲೂಕುಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿ 14ರಂದೇ ಆಚರಣೆ ಮಾಡೋಕ್ಕೆ ಸರ್ಕಾರದ ಆದೇಶ ಇರೋದ್ರಿಂದ ಶಿವಮೊಗ್ಗ ನಗರ ಮತ್ತು ಗ್ರಾಮಾಂತರ ಪ್ರದೇಶ ಸೇರಿ ಸರ್ಕಾರದಿಂದ ಆಚರಣೆ ಮಾಡ್ತಕ್ಕಂಥ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ ನಾವೆಲ್ಲರೂ ನಮ್ಮ ಸಮಾಜದಿಂದ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಕುವೆಂಪು ರಂಗಮಂದಿರದಲ್ಲಿ ಆಚರಣೆ ಮಾಡ್ತಾಯಿದ್ವಿ. ತಾವುಗಳೆಲ್ಲ ಬರಬೇಕು ಮತ್ತು ಎಲ್ಲರಿಗೂ ನಾವು ಆಹ್ವಾನ ಮಾಡಿದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ, ಯಾಕಂದರೆ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮಿಗಳು ನಮ್ಮನ್ನೆಲ್ಲ ಒಗ್ಗೂಡಿಸೋಕ್ಕೆ ಮತ್ತು ನಾವು ಸಂಘಟನೆಗೆ ಆಗೋಕ್ಕೆ ಇವತ್ತೇನೇ ನಮಗೆ ಬೆಳಕಿಗೆ ಬರಬೇಕಂದ್ರೆ ಆ ಸ್ವಾಮಿಗಳ ಆಶೀರ್ವಾದದಿಂದ ನಾವು ಆ ಸಮಾಜದಿಂದ ಬಂದಿರತಕ್ಕಂಥದ್ದಕ್ಕೆ ನಮ್ಮ ಮರೆಯಲಾಗದ ದಿನ ಅಂಥೇಳಿ ಇವತ್ತು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಶಿವಮೊಗ್ಗದಲ್ಲಿ ಹುಟ್ಟಿ 50 ವರ್ಷಗಳಾಗಿದೆ. ಮುಂದಿನ ದಿನಗಳಲ್ಲಿ ಸುವರ್ಣ ಮಹೋತ್ಸವನ ಆಚರಣೆ ಮಾಡ್ತಕ್ಕಂಥ ನಾವೆಲ್ಲ ಜಿಲ್ಲೆಯಲ್ಲೆಲ್ಲ ಸೇರಿ ಮಾಡ್ತಾಯಿದ್ವಿ. ಅದಕ್ಕೆ ಸಮಯ ಜಿಲ್ಲಾ ಭೋವಿ ವಿದ್ಯಾವರ್ಧಕರ ಸಂಘ ಇದ್ರ ವತಿಯಿಂದ ಮಾಡ್ತಾಯಿದ್ವಿ. ಅದಕ್ಕೆ ನಮ್ಮ ಹಿರಿಯರು, ಶಾಸಕರು, ಮಾಜಿ ಮಂತ್ರಿಗಳು ಇರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಗುರುಗಳ ನೇತೃತ್ವದಲ್ಲಿ ಮಾಡ್ತಕ್ಕಂಥ ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ. ಅದರಿಂದ ನಾವೆಲ್ಲ ಈ ಕಾರ್ಯಕ್ರಮ ಮುಗಿಸಿ ಆ ಕಡೆ ನಾವು ಸುವರ್ಣ ಮಹೋತ್ಸವ ಮಾಡೋಕ್ಕೆ ನಾವೆಲ್ಲರೂ ಕೂಡ ಮುಂದೆ ಹೋಗ್ತಾಯಿದ್ವಿ. 50 ವರ್ಷಗಳಾಗಿದೆ. ಮಾರ್ಚು ಇಲ್ಲಾಂದರೆ ಏಪ್ರಿಲು ಮೋಸ್ಟ್ಲಿ ಆಗ್ಬೋದು. ಅದಕ್ಕೋಸ್ಕರ ಇದನ್ನು ಸಾಂಕೇತಿಕವಾಗಿ ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ, ನಾವೆಲ್ಲ ಸಮಾಜದವರೆಲ್ಲ ಭಾಗವಹಿಸ್ತಾರೆ ಅಂಥೇಳಿ ತಮ್ಮ ಮುಖಾಂತರವಾಗಿ, ಮಾಧ್ಯಮದವರ ಮುಖಾಂತರವಾಗಿ